ಹಲವಾರು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಇವತ್ತು ಮಧ್ಯರಾತ್ರಿಯಿಂದ ರಾಜ್ಯದಲ್ಲಿ ಲಾರಿ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ಹಾಗಾಗಿ ನಾಳೆ ಬೆಳಗ್ಗೆಯಿಂದ ನಿಮಗೆ ಸ್ವಲ್ಪ ವಸ್ತುಗಳ ಸರಬರಾಜಿನಲ್ಲಿ ವ್ಯತ್ಯಯವಾಗತಕ್ಕಂತ ಸಾಧ್ಯತೆ ಇದೆ. ಇವತ್ತು ಮಧ್ಯರಾತ್ರಿಯಿಂದಲೇ ರಸ್ತೆಗಿಳಿಯೋದಿಲ್ಲ ಲಾರಿಗಳು. ರಾಜ್ಯ ಸರ್ಕಾರದ ವಿರುದ್ಧ ಲಾರಿ ಮಾಲೀಕರ ಸಮರ ಇದು. ಬೆಲೆ ಏರಿಕೆಯ ವಿರುದ್ಧ ಸಿಡಿದೆದ್ದಿದ್ದಾರೆ ಲಾರಿ ಮಾಲೀಕರು. ರಾಜ್ಯಾದ್ಯಂತ ಸರಿಸುಮಾರು 6 ಲಕ್ಷ ಲಾರಿಗಳನ್ನು ನಿಲ್ಲಿಸೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಇವತ್ತು ಮಧ್ಯರಾತ್ರಿಯಿಂದ ಅನಿರ್ದಿಷ್ಟಾವಧಿ ಧರಣಿ, ಅಂದರೆ ಅದಕ್ಕೊಂದು ಕಾಲಮಿತಿ ಅಂತಕ್ಕಂಥದ್ದಿಲ್ಲ. ಎಲ್ಲಿ ತನಕ ಸರ್ಕಾರ ತಮ್ಮ ಬೇಡಿಕೆಗಳನ್ನು ಈಡೇರಿಸೋದಿಲ್ಲ ಅಲ್ಲಿ ತನಕನೂ ಕೂಡ ನಾವು ಲಾರಿಯನ್ನು ರೋಡ್ಗಿಳಿಸಲ್ಲ ಅಂತಂದ್ಬಿಟ್ಟು ತೀರ್ಮಾನ ಮಾಡಿದ್ದಾರೆ. ಬಟ್ ಇದು ಎಷ್ಟು ದಿನಗಳ ತನಕ ಆಗುತ್ತೆ ಅನ್ನೋದು ಮುಖ್ಯ. 1-2 ದಿನಗಳಾದರೆ ಜನಸಾಮಾನ್ಯರಿಗೆ ದೊಡ್ಡ ಮಟ್ಟದಲ್ಲಿ ಇದರ ಬಿಸಿ ತಟ್ಟಲ್ಲ. ಆದರೆ ಅಕಸ್ಮಾತ್ ಏನಾದರೂ 5 ದಿನ, 1 ವಾರ, 8 ದಿನ, 10 ದಿನ ಅಂತ ಆಯಿತು ಅಂದರೆ ಜನಸಾಮಾನ್ಯರಿಗೆ ಇದರಿಂದ ತುಂಬ ಸಮಸ್ಯೆ ಆಗುತ್ತೆ. ಯಾಕಂದರೆ ನಿಮ್ಮ ಮನೆ ಹತ್ತಿರಕ್ಕೆ ಯಾವ ವಸ್ತುಗಳು ಬರಲ್ಲ, ನಿಮ್ಮ ಅಂಗಡಿಗಳಿಗೂ ಯಾವುದೂ ಸರಬರಾಜು ಆಗಲ್ಲ. ಹಾಗಾದರೆ ಲಾರಿ ಮಾಲೀಕರ ಬೇಡಿಕೆ ಏನು, ಯಾತಕ್ಕೋಸ್ಕರ ಮುಷ್ಕರವನ್ನು ಮಾಡ್ತಾ ಇದ್ದಾರೆ ಅಂದರೆ ಡೀಸೆಲ್ ದರವನ್ನು ಇಳಿಕೆ ಮಾಡಬೇಕು ಅಂತ ಅವರ ಮೊದಲ ಬೇಡಿಕೆ ಇರೋದು. ಮೊನ್ನೆ ಅಷ್ಟೇ ರಾಜ್ಯ ಸರ್ಕಾರ 2 ರೂಪಾಯಿ ಸೆಸ್ ಜಾಸ್ತಿ ಮಾಡಿತ್ತು. ಹಾಗಾಗಿ ತುಂಬ ಹೊರೆ ಆಗ್ತಾ ಇದೆ, ನಮಗೆ ಲಾಭನೇ ಸಿಗ್ತಾ ಇಲ್ಲ. ಹಾಗಾಗಿ ಡೀಸೆಲ್ ಬೆಲೆ ಇಳಿಕೆ ಮಾಡಬೇಕು, ಟೋಲ್ ಸಂಗ್ರಹ ಕೈ ಬಿಡಬೇಕು. ಅಂದರೆ ಟೋಟಲಿ ಅಂತ ಹೇಳ್ತಿಲ್ಲ ಅವರು, ನೀವು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ತಗೊಳ್ಳಿ, ಆದರೆ ರಾಜ್ಯ ಹೆದ್ದಾರಿಗಳಲ್ಲೂ ಟೋಲ್ ಸಂಗ್ರಹ ಮಾಡ್ತಾ ಇದ್ದೀರಲ್ಲ, ಇದರಿಂದ ನಮಗೆ ಬರ್ಡನ್ ಆಗ್ತಾ ಇದೆ. ಹಾಗಾಗಿ ಟೋಲ್ ಸಂಗ್ರಹ ಕೈ ಬಿಡಬೇಕು. RTO ಬಾರ್ಡರ್ ಚೆಕ್ ಪೋಸ್ಟನ್ನು ತೆಗಿಬೇಕು ಅಂತಂದ್ಬಿಟ್ಟು, RTOದವ್ರದ್ದು ಬಾರ್ಡರ್ ಚೆಕ್ ಪೋಸ್ಟ್ಗಳಿದೆ, ಎಲ್ಲ ಸ್ಟೇಟ್ ಬಾರ್ಡರ್ ಚೆಕ್ ಪೋಸ್ಟ್ಗಳು. ಅಲ್ಲೂ ಕೂಡ ತುಂಬ ಕಿರಿಕಿರಿ ಆಗ್ತಾ ಇದೆ, ನಮ್ಮ ಹತ್ರ ತುಂಬ ದುಡ್ಡು ವಸೂಲಿ ಮಾಡ್ತಾರೆ. ಹಾಗಾಗಿ ಅವ್ರದ್ದು ತುಂಬ ಸಮಸ್ಯೆ ಆಗಿರೋದ್ರಿಂದ ಅದನ್ನು ತೆಗಿಬೇಕು ಅಂತ. FC ಶುಲ್ಕ ಕಡಿಮೆ ಮಾಡಬೇಕು. ಇದು ಕೂಡ RTOದಲ್ಲಿ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಶುಲ್ಕ ಜಾಸ್ತಿ ಮಾಡಿದ್ದಾರೆ ಇವಾಗ. ಸೊ ಅದನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಬೇಡಿಕೆ ಇದೆ. ಇನ್ನು ಸರಕು ಸಾಗಣೆ ವಾಹನ ನಿರ್ಬಂಧವನ್ನು ಹಿಂಪಡೆಯಬೇಕು. ಏನು ನಿರ್ಬಂಧ ಅಂದರೆ, ಈಗ ಹಗಲೊತ್ತಲ್ಲೆಲ್ಲ ಈ ಲಾರಿಗಳನ್ನ ಬೆಂಗಳೂರು ಸಿಟಿ ಒಳಗೆ ಬಿಡಲ್ಲ, ಟ್ರಾಫಿಕ್ ಜಾಮ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಏನಿದ್ರು ರಾತ್ರಿ ಹೊತ್ತು ಮಾತ್ರ ಅದನ್ನು ತೆಗಿರಿ, ಅದನ್ನು ತೆಗೆದು ನಮಗೆ ಹಗಲೊತ್ತಲ್ಲೂ ಕೂಡ ಬೆಂಗಳೂರು ಒಳಗಡೆ ಎಲ್ಲ ಓಡಾಡೋದಕ್ಕೆ ಬಿಡಿ ಅಂತಕ್ಕಂಥ ಒಂದು ಬೇಡಿಕೆ ಇದೆ. ಬಟ್ ಅದನ್ನು ನೋಡೋಣ, ಅದಕ್ಕೆ ಪರ್ಮಿಷನ್ ಕೊಡ್ತಾರಾ ಇಲ್ವಾ ಅಂತಂದ್ಬಿಟ್ಟು. ಸರ್ಕಾರ ಏನೋ ಇದನ್ನು, ಈ ಮುಷ್ಕರವನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ನನ್ನ ಪ್ರಕಾರ. ಬಟ್ ಅದರ ಎಫೆಕ್ಟ್ ತಟ್ತಾ ಇದ್ದ ಹಾಗೇ ಮಾತುಕತೆ ಕರೀತಾರೆ ಅಂತ ಅನ್ನಿಸ್ತಾ ಇದೆ. ಕರಿಬೇಕು ಆ್ಯಕ್ಚುಲಿ.